ಬ್ರೆಜಾ ಹುಡುಕ್ತಾ ಇದ್ದೀರಾ? 5.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಒಂದಲ್ಲ ಎರಡಲ್ಲ ಮೂರಲ್ಲ 5 ಗಾಡಿ ಐತೆ ಸರ್. 2,45,000ಕ್ಕೆ ಸನ್ ರೂಫ್ ವೆಹಿಕಲ್ ಕೊಡ್ತಾ ಇದ್ದೀನಿ ವಿತ್ 5 years FC 1 year ಇನ್ಶೂರೆನ್ಸ್ ಜೊತೆ 2 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 190ಕ್ಕೆ ಮಾಡ್ಕೊಡ್ತೀನಿ ಸರ್. 10 ಮಾಡಲ್ ತಿರ್ಗಾ 11 ಮಾಡಲ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2,25,000 ಕ್ರೂಸ್ ಕೊಡ್ತೀನಿ. 1,50,000 ರಿಫರ್ಬ್ ಮಾಡಿ ವಾಷಿಂಗ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೀನಿ. 2,25,000 ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್. ಫೈಬಿಯಾ ಬೇಕಾ? 11 ಮಾಡಲ್ 1,75,000. ಕ್ವಿಟ್ ಬೇಕಾ? 2,25,000. 17 ಮಾಡಲ್ 2,95,000ಗೆ ಅಮೇಜ್ ಕೊಡ್ತಾ ಇದೀನಿ. ಪೆಟ್ರೋಲ್ 2014 ಮಾಡಲ್ ಸಿಂಗಲ್ ಓನರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,10,000 ಮಾಡ್ಕೊಡ್ತೀನಿ. 2,75,000 ಫೈನಲ್ ಪ್ರೈಸ್ ಇರುತ್ತೆ. 3,40,000ಗೆ 14 ಮಾಡಲ್ ಎಕೋ ಸ್ಪೋರ್ಟ್ ಕೊಡ್ತಾ ಇದೀನಿ. ಎಷ್ಟು ಸರ್? 1,80,000ಗೆ ವಿತ್ ಟ್ರಾನ್ಸ್ಫರ್ ಸಿಗುತ್ತೆ. ಎಷ್ಟು ಸರ್ ಪ್ರೈಸ್? ಬರೀ 3 ಲಕ್ಷ. 3,30,000ಕ್ಕೆ ಸೆಡಾನ್ ಗಾಡಿ 4,50,000ಗೆ 4x4 ವೆಹಿಕಲ್. ಎಷ್ಟು ಸರ್ ಪ್ರೈಸ್? ಸರ್ 2016 ಮಾಡಲ್ ಗ್ರ್ಯಾಂಡ್ ಐಟನ್ ಡೀಸೆಲ್ ಬರೀ 3,10,000ಕ್ಕೆ. 3,10,000 ಹೌದು. 5 ಗಾಡಿನೂ ಸ್ಟಾರ್ಟ್ ಮಾಡಿ ನೋಡಿ. ನಿಮ್ಗೆ ಯಾವ್ದು ಬೇಕು, ಯಾವ್ದು ಇಷ್ಟ ಆಗುತ್ತೆ, ಏನ್ ಬಜೆಟ್ ಅಲ್ಲಿ ಬೇಕು ಮಾಡ್ಕೊಡ್ತೀನಿ. 4,00,000 ಮುಗಿಸ್ಕೊಟ್ಬಿಡೋಣ ಸರ್. 4,85,000ಗೆ 16 ಮಾಡಲ್ ZDI ಪ್ಲಸ್ ಸಿಯಾಸ್ ಕೊಡ್ತಾ ಇದೀನಿ. 2,25,000ಗೆ ಕೊಡ್ತೀನಿ. ಬ್ರೆಜಾದಲ್ಲಿ ತಗೋತೀನಿ ಅಂದ್ರೆ 5 ಕಾರ್ ಇದೆ. i20 ಹೋಗ್ತೀನಿ ಅಂದ್ರೆ 4 ಕಾರ್ ಇದೆ. ಪೋಲೋಗೆ ಬರ್ತೀನಿ ಅಂದ್ರೆ 3 ಕಾರ್ ಇದೆ. ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ರೇಂಜ್. ನಿಮ್ಗೆ 5.5 ಲಕ್ಷದಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ. ಬ್ರೆಜಾ ತಗೋತೀನಿ ಅಂದ್ರೆ, ಪೋಲೋ ತಗೋತೀನಿ ಅಂದ್ರೆ 1,90,000ದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ i20 ತಗೋತೀನಿ ಅಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಬಜೆಟ್ ಅಲ್ಲಿ ಬೇಕು, ಯಾವ ಆಪ್ಷನ್ ಬೇಕು ನಿಮ್ಗೆ ಎಲ್ಲಾನು ಸಿಕ್ಬಿಡುತ್ತೆ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ AR ಕಾರ್ಸ್ಗೆ ಬಂದಿದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ಪ್ರೈಸಿಂಗ್, ಒಳ್ಳೊಳ್ಳೆ ಆಪ್ಷನ್ಸ್ ಅಲ್ಲಿ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿಗಳು ಸಿಗ್ತಾ ಇರುತ್ತೆ. ಸೊ ಈ ಸಲ ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. AR ಕಾರ್ಸ್ ಎಕ್ಸಾಕ್ಟ್ಲಿ ನಿಮಗೆ K51 RTO ನಿಯರ್ ಬೈ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಬನ್ನಿ ನಮ್ಮ ಜೊತೆ ಆಕಿಬ್ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಹೇಮಂತ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು AR ಕಾರ್ಸ್ ಅಲ್ಲಿ? AR ಕಾರ್ಸ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಬಜೆಟ್ ಇಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ ಸರ್. 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಆಪ್ಷನ್ ಐತೆ. ಸೆಲೆಕ್ಷನ್ ನಿಮ್ಗೆ ಮಲ್ಟಿಪಲ್ ಆಪ್ಷನ್ ಅಲ್ಲಿ ಸೆಲೆಕ್ಷನ್. ನಿಮ್ 3 ಗಾಡಿ ಐತೆ. ಯಾವ್ದಾದ್ರು ಟೆಸ್ಟ್ ಡ್ರೈವ್ ತಗೊಳ್ಳಿ, ಯಾವ್ದು ಇಷ್ಟ ಆಗುತ್ತೆ ಅದ್ ಮಾಡ್ಕೊಂಡು ಹೋಗಿ. ಎಲ್ಲ ನಿಮ್ಗೆ 2 lakh ಬಜೆಟ್ ಇಲ್ಲಿ ನಿಮ್ಗೆ 15+ ವೆಹಿಕಲ್ 2 lakh ಬಜೆಟ್ ಅಲ್ಲಿ ಸಿಗ್ಬಿಡುತ್ತೆ ಅಲ್ವಾ? ಸೆಡಾನ್ ಬೇಕಂದ್ರೆ ಸಿಗುತ್ತೆ, ಆಶ್ ಬ್ಯಾಕ್ ಬೇಕಂದ್ರೂ ಸಿಗುತ್ತೆ. ಅದರಲ್ಲೂ ನಿಮ್ಗೆ ಪೋಲೋಗಳೆಲ್ಲ 1,90,000ದಿಂದ ರೇಂಜ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? 1,90,000ಗೂ ಕೊಡ್ತೀನಿ ಸರ್. ಪೋಲೋ ಇದು AR ಕಾರ್ಸ್ ಬಂದ್ಬಿಟ್ಟು BTM 4 ಸ್ಟೇಜ್ ಬರುತ್ತೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ K51 RTO ಆಫೀಸ್ ಡಯಾಗ್ನಲ್ ಆಪೋಸಿಟ್ ರೋಡ್, ಡಯಾಗ್ನಲ್ 2ನೇ ಶಾಪ್ ಅಲ್ವಾ? ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ವೀಕ್ಷಕರೇ ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು. ಇನ್ನೇನಕ್ಕೆ ತಡ ಮಾಡೋದು? ಸೊ ಇವತ್ತು ಎಷ್ಟು ಕಾರ್ಗಳಿದೆ ಸರ್ ಟೋಟಲ್ ಆಗಿ? ಸರ್ ಓವರ್ ಆಲ್ 50+ ವೆಹಿಕಲ್ ಐತೆ. ನಿಮ್ಗೆ 2 lakh ಬಜೆಟ್ ಅಲ್ಲಿ 15 to 20 ವೆಹಿಕಲ್ ಐತೆ. ಮಿಕ್ಕಿದ್ದು 1 ಲಕ್ಷ 5 ಲಕ್ಷ ಮೇಲೆ ಅಕ್ಕಪಕ್ಕ ಬ್ರಿಜಾ 5 ಆಪ್ಷನ್ ಐತೆ. ಪೋಲೋ 3 ಆಪ್ಷನ್ ಐತೆ. i20 3 ಆಪ್ಷನ್ ಐತೆ. i10 5 ಆಪ್ಷನ್ ಐತೆ. ಆ ಥರ ಮಲ್ಟಿಪಲ್ ಆಪ್ಷನ್ ಐತೆ. ಒಂದ್ಸತಿ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಡೀಟೇಲ್ಸು ಎಲ್ಲ ಗೊತ್ತಾಗುತ್ತೆ. ಏನಾದ್ರು ಪರ್ಟಿಕ್ಯುಲರ್ ಡೀಟೇಲ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ಹಾಯ್ ಅಂತ ಪಿಂಗ್ ಮಾಡಿದ್ರೆ ನಮ್ಮ ಕ್ಯಾಟ್ಲಾಗ್ ಐತೆ ಪ್ಲಸ್ ಲೊಕೇಶನ್ ಶೇರ್ ಮಾಡ್ಕೊ. ಎಲ್ಲ ಬಂದ್ಬಿಡುತ್ತೆ. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್? ಸರ್ 95,000ಗೆ ಗಾಡಿ ಕೊಡ್ತೀನಿ. 95,000? 95,000. ಓಕೆ. ಸೊ 95,000ಕ್ಕೂ ಕಾರ್ ಇದೆ ಅಂತ AR ಕಾರ್ಸ್ ಅಲ್ಲಿ. ಸೊ ತಡ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಬಟ್ ಕರ್ನಾಟಕ ವೆಹಿಕಲ್ ಆಗಿರ್ಬೇಕು. ಆಲ್ಮೋಸ್ಟ್ ಎಲ್ಲಾ ಗಾಡಿ ನಿಮ್ಗೆ ಲೋನ್ ಆಗುತ್ತೆ ಸರ್. 50 to 60% ಲೋನ್ ಆಗುತ್ತೆ. ನಿಮ್ಗೆ 12 ಮೇಲೆ ಇರ್ಬೇಕು. ನಿಮ್ಗೆ ಎಲ್ಲಾ ಬ್ರಿಜಾಗೂ ಲೋನ್ ಆಗುತ್ತೆ. ಯಾಕಂದ್ರೆ ಅದರ್ ಸ್ಟೇಟ್ ಅದು ವಿತ್ NOC ರೆಡಿ ಐತೆ. ಓಕೆ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಬನ್ನಿ ಇಷ್ಕರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಗ್ರ್ಯಾಂಡ್ ಐಟನ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವೇರಿಯಂಟ್ 2016 ಮಾಡಲ್ ಸೆಕೆಂಡ್ ಓನರ್ ಆಗೈತೆ. ಡ್ಯೂಯಲ್ ಏರ್ ಬ್ಯಾಗ್ ಸ್ಪೆಷಲ್ ಎಡಿಷನ್ ಬರುತ್ತೆ ನಿಮ್ಗೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಿಮ್ಗೆ 86,000 ಚೇಂಜ್ ಓಡೈತೆ. ನಿಮ್ಗೆ 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದರಲ್ಲೂ ಸ್ಪೆಷಲ್ ಎಡಿಷನ್ ಅಂತ ನೋಡ್ತಾ ಇರ್ಬೋದು. ಡ್ಯಾಶ್ ಬೋರ್ಡ್ ಎಲ್ಲ ಒಂಥರ ಯುನೀಕ್ ಆಗಿದೆ ಡಿಸೈನ್ ಮಾಡೋರೆ. ಅಂಡ್ ಸೀಟ್ ಕವರ್ಸ್ ಕೂಡ ಹೌದು ಕಂಪ್ನಿಯಿಂದಾನೇ ಬರೋದು. ಅದು ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಇದ್ದು ಅಲೋವಿಲ್ಸ್ ಬರುತ್ತೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 3,50,000 ವಿತ್ NOC ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,10,000ಗೆ ಮಾಡ್ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್? 2016 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. 16 ಮಾಡಲ್ ಡೀಸೆಲ್. ಮೈಲೇಜ್ ಬರುತ್ತೆ. 25+ ಬರುತ್ತಾ? ಮೈಲೇಜ್ ಬರುತ್ತೆ. ಕೆ ರಿಜಿಸ್ಟ್ರೇಷನ್ ಬೇಕಂದ್ರೆ 365 ಕ್ಲೋಸ್ ಮಾಡ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು i10 ಇದೆ. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ವಿತ್ ಸನ್ ರೂಫ್ ಬರುತ್ತೆ. ಆಟೋಮೆಟಿಕ್ ನಿಮ್ಗೆ ಆಸ್ತಾ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಫೀಚರ್ ಬರುತ್ತೆ ಆಟೋಮೆಟಿಕಲಿ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ
3,25,000 ಹೇಳ್ತಾ ಇದೀವಿ. 2,85,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ಜಾಸ್ತಿ ಸರ್. ಇನ್ನೊಂದು ಪ್ರೈಸ್ 280 ಮಾಡ್ಕೊಟ್ಬಿಡೋಣ ಸರ್. 2,80,000. ಆಟೋಮೆಟಿಕ್ ಓಕೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವಿತ್ ಸನ್ ರೂಫ್ i10. ಹೌದು. i10 ಬೇಡವಾ, i20 ಐತೆ 2009 ಮಾಡಲ್. ಇದು ಕೂಡ ಸೆಕೆಂಡ್ ಓನರ್ ಆಗೈತೆ ವಿತ್ ಸನ್ ರೂಫ್ ಬರುತ್ತೆ, ಆಟೋಮೆಟಿಕ್. ಆಸ್ತಾ ಇದ್ರಲ್ಲೂ ಏರ್ ಬ್ಯಾಗ್, ABS, ಆಸ್ತಾ ಆಪ್ಷನಲ್ ಇದು. ಇದು ಪ್ರೈಸ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,45,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2,40,000. ಪ್ಲಸ್ ಪಾಯಿಂಟ್ ಏನಂದ್ರೆ 5 ವರ್ಷ ಫ್ರೆಶ್ FC 1 year ಇನ್ಶೂರೆನ್ಸ್ ಜೊತೆ ಸಿಗುತ್ತೆ ಗಾಡಿ. ಎಷ್ಟು ಸರ್ ಪ್ರೈಸ್? 2,45,000ಗೆ ಇನ್ಕ್ಲೂಡಿಂಗ್ FC ಇನ್ಶೂರೆನ್ಸ್ ಆಲ್ರೆಡಿ ರಿನ್ಯೂ ಆಗೈತೆ. ಸನ್ ರೂಫ್ ವೆಹಿಕಲ್ ವಿತ್ ಸನ್ ರೂಫ್ ವೆಹಿಕಲ್. ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ ಸರ್. ಇನ್ ಬಜೆಟ್ ಅಲ್ಲಿ ಬೇಕಾ 2,45,000 ಇಲ್ವಾ 2,25,000 ಕೊಡಿ ಸರ್, ಶಿಫ್ಟ್ ಕೊಡ್ತೀನಿ. ಅದೇ 9 ಮಾಡಲ್ ಥರ್ಡ್ ಓನರ್ ಆಗೈತೆ. ಇದು ಕೂಡ 5 years FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಬರೀ 2,25,000. ಕರ್ನಾಟಕ ಗಾಡಿ 9 ಮಾಡಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ. ಎಷ್ಟು ಸರ್ ಪ್ರೈಸ್? 2,25,000ಗೆ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಮಾಡಲ್ ಅಲ್ಲಿ ಬೇಕಾ, ಇನ್ನ ಚಿಕ್ಕ ಗಾಡಿ ಬೇಕಾ 2016 ಮಾಡಲ್ ವಿತ್ NOC ಜೊತೆ 16-17 ಮಾಡಲ್ ಕ್ವಿಡ್ 1 ಲೀಟರ್ ಇಂಜಿನ್ ಬರ್ತಿದ್ರಲ್ಲಿ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಾಪ್ ಎಂಡ್ ಮಾಡಲು 1000cc. ಇದು ಕೂಡ 2,25,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಆಫರ್ ಪ್ರೈಸ್ ಹೇಳ್ಬಿಟ್ಟಿರ ಸರ್. 2,25,000 ಶಿಫ್ಟ್ ಅದ್ಬೇಡ್ವಾ, 2,25,000 ಕ್ವಿಡ್ ಅದ್ಬೇಡ್ವಾ. ಇದು ಕೂಡ 2,25,000 ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಓಕೆ. ಇದಷ್ಟೇ ಮಾಡಲ್ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಫ್ಯಾಬಿಯಾ 1.2 ಕ್ಲಾಸಿಕ್. NOC ಜೊತೆ ಬೇಕಂದ್ರೆ ನಿಮ್ಗೆ ಕೋಟಿಂಗ್ ಪ್ರೈಸ್ 1,95,000, 1,75,000 ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟು ಎಲ್ಲ ಐತೆ ಗಾಡಿಯಲ್ಲಿ. ಬಂದ್ಬಿಟ್ಟು ನಿಮ್ಗೆ 1,95,000 ಹೇಳ್ತಾ ಇರೋದು, 1,75,000 ವಿತ್ NOC ಮಾಡ್ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಬೇಕಾ 2,25,000. ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್, 2,25,000. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಬೇಡವಾ, ಸೆಡಾನ್ ಅಲ್ಲಿ ಐತೆ 2,25,000. ಇದು ಕೂಡ ಕೊಡ್ತೀನಿ ಸರ್. 11 ಮಾಡಲ್ ಸೆಕೆಂಡ್ ಓನರ್ 2,25,000 ಕ್ರೂಸ್ ಕೊಡ್ತೀನಿ. ಎರಡು ಆಪ್ಷನ್ ಐತೆ ನಿಮ್ಗೆ, ರೆಡ್ ಬೇಕಾದ್ರೆ ರೆಡ್ ಕೊಡ್ತೀನಿ, ವೈಟ್ ಬೇಕಾದ್ರೆ ವೈಟ್ ಕೊಡ್ತೀನಿ. ಇದು ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ. ಇದು 11 ಮಾಡಲ್ ಸೆಕೆಂಡ್ ಓನರ್ LTZ ಇದು ವಿತ್ ಸನ್ ರೂಫ್ ಬರುತ್ತೆ ಇದ್ರಲ್ಲಿ. ಆಲ್ಮೋಸ್ಟ್ 50% ಸ್ಟಾಕ್ ಇವತ್ತಿರೋದು ಸನ್ ರೂಫ್. ನೆಕ್ಸ್ಟ್ ಇದು ಇಷ್ಟ ಆಗಿಲ್ವಾ? 13 ಮಾಡಲ್ ಸೆಕೆಂಡ್ ಓನರ್ ವಿತ್ ಸನ್ ರೂಫ್, ಆಸ್ತಾ ಆಪ್ಷನಲ್ 8 ಏರ್ ಬ್ಯಾಗ್ ಗಾಡಿ ಸರ್. ರಿಫಾಪ್ ಆಗಿಲ್ಲ, ರಿಫಾಪ್ ಮಾಡ್ಕೊಡ್ತೀನಿ ವಿತ್ NOC ಜೊತೆ 3,25,000 ಹೇಳ್ತಾ ಇರೋದು. ಫೈನಲ್ 2,80,000ಗೆ ಮಾಡ್ಕೊಡ್ತೀನಿ. 2,80,000. ಹೌದು. ಓಕೆ. ಅದರಲ್ಲೂ ಇದು ಸೆಕೆಂಡ್ ಜನರೇಷನ್ ಶೇಪ್ ಅಲ್ವಾ? ಹೌದು. ನೋಡ್ಕೊಬಿಡಿ ವೀಕ್ಷಕರೇ, ಗಾಡಿ ಕಂಡೀಷನ್ ಆಗಿದೆ ಅಂತ, ಇನ್ನ ರೀಫಾಪ್ ವರ್ಕ್ ಇದೆಯಂತೆ, ಅದೆಲ್ಲ ಮಾಡಿ ಕೊಟ್ಬಿಡ್ತಾರೆ. ಎಷ್ಟು ಸರ್ ಪ್ರೈಸ್? 2,80,000ಗೆ ಮಾಡ್ಕೊಡ್ತೀನಿ. 2,80,000. ಹೌದು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಎಕೋ ಸ್ಪೋರ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಎಕೋ ಸ್ಪೋರ್ಟ್ 2014 ಮಾಡಲ್ ಥರ್ಡ್ ಓನರ್ ಆಗೈತೆ, ಡೀಸೆಲ್, ಟೈಟಾನಿಯಂ ಆಪ್ಷನಲ್. ಗಾಡಿ ತುಂಬಾ ಚೆನ್ನಾಗೈತೆ. 4,75,000ಗೆ ಮಾಡ್ಕೊಡ್ತೀನಿ ವಿತ್ ರೀಫಾಪ್ ಜೊತೆ. ಇನ್ನೊಂದು ರೇಟ್ 460 ಮಾಡ್ಕೊಡೋಣ ಸರ್. ಎಷ್ಟನೇ ಮಾಡಲ್ ಸರ್? 2014 ಮಾಡಲ್ ಥರ್ಡ್ ಓನರ್ ಆಗೈತೆ. 2014 ಮಾಡಲ್ ಥರ್ಡ್ ಓನರ್, ಡೀಸೆಲ್, ಟೈಟಾನಿಯಂ ವೇರಿಯಂಟ್, ಟೈಟಾನಿಯಂ ಆಪ್ಷನ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಆದ್ರೂ 4,500,000 ಮುಗಿಸ್ಕೊಟ್ಬಿಡೋಣ ಸರ್. 4.5 ಲಕ್ಷಕ್ಕೆ ಫೈನಲ್ ರೇಟ್ ಇರುತ್ತೆ. 4,500,000 ಮುಗಿಸ್ಕೊಡ್ತೀನಿ. ಇನ್ನೊಂದು ಫ್ಯಾಬಿಯಾ ಸರ್. ಫ್ಯಾಬಿಯಾ ಬಂದ್ಬಿಟ್ಟು 2010 ಮಾಡಲ್ ಸೆಕೆಂಡ್ ಓನರ್ 2,50,000 ಹೇಳ್ತಾ ಇದೀವಿ. 1.2 ಕ್ಲಾಸಿಕ್ ಇದು. ಇದು ಕೂಡ 2,25,000 ಆಫರ್ ಇನ್ಕ್ಲೂಡ್ ಆಗಿರುತ್ತೆ. ಎಷ್ಟು ಸರ್? 2,25,000 ಕೊಡ್ತೀನಿ. ಓಕೆ. ಫ್ಯಾಬಿಯಾ ನೋಡ್ತಾ ಇರ್ಬೋದು ವೀಕ್ಷಕರೇ, ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 220ಗೆ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು. i20 ಸರ್. i20 ಬಂದ್ಬಿಟ್ಟು ಇದು ಕೂಡ 11 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗೈತೆ ವಿತ್ NOC ಪ್ರೈಸ್. NOC ರೆಡಿ ಐತೆ, ಇಮಿಡಿಯೇಟ್ ಕೆ ಮಾಡ್ಕೊಬಹುದು. ಇದು ಕೂಡ 2,25,000 ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ 220ಗೆ ಮಾಡ್ಕೊಡೋಣ ಸರ್. 2,20,000 ಮಾಡ್ಕೊಡ್ತೀನಿ. ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಎಷ್ಟೇ ಮಾಡಲ್ ಸರ್? ರೆಡಿ ಇರೋದು ವೆಹಿಕಲ್ 2011 ಮಾಡಲ್ ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ, ವ್ಯಾಗನರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಕೂಡ 2012 ಮಾಡಲ್ ಸಿಂಗಲ್ ಓನರ್ 65,000 ನೋಡೈತೆ, ರೆಕಾರ್ಡೆಡ್ ಮೀಟರ್. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ಗೆ ರಿಫಾಪ್ ಮಾಡಬೇಕು, ವಾಷಿಂಗ್ ಮಾಡಿ ಪಾಲಿಶ್ ಮಾಡ್ಕೊಡ್ತೀನಿ. ರೆಡಿ ಟು ಯೂಸ್ ಇರೋದು ವೆಹಿಕಲ್. ಇದು ಕೂಡ 250 ಹೇಳ್ತಾ ಇದೀವಿ. 225 ಮಾಡ್ಕೊಟ್ಬಿಡೋಣ. 2,25,000. ಹೌದು. ಓಕೆ. ಇನ್ನೊಂದು ಪ್ರೈಸ್ ಏನಾರು ಹೇಳ್ತೀರಾ? ಬನ್ನಿ ಸರ್, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,10,000 ಮಾಡ್ಕೊಡ್ತೀನಿ. 2,10,000. 10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಡಸ್ಟರ್ ಸರ್. ಡಸ್ಟರ್ ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ನಿಮ್ಗೆ 4,50,000ಗೆ ಮಾಡ್ಕೊಡ್ತೀನಿ. ಇದಕ್ಕೆ ಲೋನ್ ಕೂಡ ಆಗುತ್ತೆ ನಿಮ್ಗೆ. ಎಷ್ಟೇ ಮಾಡಲ್ ಸರ್ ಇದು? ಸರ್ 13 ಮಾಡಲ್ 85 PS RXL 85 PS. ಒಳ್ಳೆ ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಒಂದು 440 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್
440ಗೆ ಇನ್ನೊಂದು ಪ್ರೈಸ್ ಮಾಡ್ಕೊಡ್ತೀನಿ. 430 ಮಾಡ್ಬಿಡಿ ಸರ್, ಆಯ್ತು ಬನ್ನಿ ಸರ್ ಮಾಡ್ಕೊಡಿ. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು. 4,30,000ಕ್ಕೂ ಡಸ್ಟರ್ ಇದೆ. ಡಸ್ಟರ್ ಐತೆ ಬನ್ನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ. ಬಂದ್ಬಿಟ್ಟು ಹೋಂಡಾ ಸಿಟಿ ಐತೆ. ಇದು ಬಂದ್ಬಿಟ್ಟು 10 ಮಾಡಲ್. ನಿಮ್ಗೆ ಇದು ನಂಬರ್ ಎಲ್ಲ ಮಾಡ್ಸಕ್ ಕೊಟ್ಟಿದೀವಿ ಆಲ್ರೆಡಿ. 2,95,000 ಹೇಳ್ತಾ ಇದೀವಿ. 2,75,000 ಮಾಡ್ಕೊಡ್ತೀನಿ. 2,70,000 ಮಾಡಲ್ ಸೆಕೆಂಡ್ ಓನರ್ VMT ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗೈತೆ. 2,75,000 ಫೈನಲ್ ಪ್ರೈಸ್ ಇರುತ್ತೆ, ಮಾಡ್ಕೊಡ್ತೀನಿ. ಅದರಲ್ಲೂ ವಿತ್ ಕರ್ನಾಟಕ ನಂಬರ್ ಫ್ರೆಶ್ 5 ವರ್ಷ FC ಇನ್ಶೂರೆನ್ಸ್ ಜೊತೆ. 2,75,000 2,75,000ಕ್ಕೆ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆಯಲ್ಲ ಸರ್, ಇವತ್ತು ಬಜೆಟ್ ಅಲ್ಲಿ ಎಕೋಸ್ಪೋರ್ಟ್ ಕೂಡ ಬಂದೈತೆ. 2014 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಇದು ಕೂಡ ನಿಮ್ಗೆ 90,000 ನೋಡೈತೆ ಡೀಸೆಲ್ ಅಲ್ಲಿ. ಪ್ರೈಸಿಂಗ್ ಬಂದ್ಬಿಟ್ಟು 395 ಹೇಳ್ತಾ ಇದೀವಿ. 375 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 3.5 ಮುಗಿಸ್ಕೊಟ್ಬಿಡೋಣ ಬನ್ನಿ ಸರ್. ಎಷ್ಟು ಸರ್? 3.5 ಮಾಡ್ಕೊಡ್ತೀನಿ. 3.5 ಲಕ್ಷನಾ? ಹೌದು, ವಿತ್ NOC ಜೊತೆ. ಓಕೆ ಓಕೆ, ವಿತ್ ಕರ್ನಾಟಕ ಅಂದ್ರೆ 425 ಆಗುತ್ತೆ. 4,25,000. ಇನ್ನೊಂದು ರೇಟ್ ಏನಾದ್ರು ಹೇಳ್ತೀರಾ ವಿತ್ NOC? ಸರ್ 425 ಮಾರ್ಕೆಟ್ ಅಲ್ಲಿ ಇಲ್ಲ ಸರ್ ಗಾಡಿಗಳು. ವಿತ್ NOC ಒಂದು ಪ್ರೈಸ್ ಹೇಳಿ ಸರ್. 340ಗೆ ಮುಗಿಸ್ಕೊಡ್ತೀನಿ ಸರ್. ಇನ್ನೊಂದು ಟೆರಾನೋ ಇದೆ ನೋಡಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್. ಇದು ಥರ್ಡ್ ಓನರ್ ಆಗೈತೆ. ಡೀಸೆಲ್ ಟಾಪ್ ಎಂಡ್ ಇದು. ನಿಮ್ಗೆ ಅಲೋ ವೀಲ್ಸ್, ಏರ್ ಬ್ಯಾಗ್ ಫೀಚರ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಬರೀ ವಾಷಿಂಗ್ ಮಾಡಿ ಪಾಲಿಶ್ ಮಾಡಬೇಕು. ಓಕೆ, ಎಲ್ಲೂ ಮೇಜರ್ ಡೆಂಟು ಸ್ಕ್ರಾಚಸ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ. ಒಂದ್ಸತಿ ಬನ್ನಿ, ಪರ್ಸನಲಿ ಟೆಸ್ಟ್ ಡ್ರೈವ್ ತಗೊಂಡು ಫೈನಲ್ ಮಾಡ್ಕೊಳ್ಳಿ. ಎಷ್ಟು ಸರ್ ರೇಟು? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,95,000 ಹೇಳ್ತಾ ಇದೀವಿ. 450ಗೆ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ಹೇಳ್ಬೇಕು ಸರ್ ನೀವು ಇದಕ್ಕೆ. 4,25,000 ಕೊಟ್ಬಿಡೋಣ ಸರ್. ವಿತ್ NOC ನಾ ಸರ್? ಕರ್ನಾಟಕ ಗಾಡಿ ಸರ್. ಕರ್ನಾಟಕ ನಂಬರ್. 4,25,000 ಕೊಟ್ಬಿಡೋಣ. ಓಕೆ ಓಕೆ ಓಕೆ. ಎಷ್ಟೇ ಮಾಡಲ್ ಅಂದ್ರೆ? 14 ಮಾಡಲ್. 14 ಮಾಡಲ್, ಕರ್ನಾಟಕ ನಂಬರ್. ಪ್ರೈಸ್ ಎಷ್ಟು ಸರ್? 4,25,000ಗೆ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ, ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್, ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಸರ್. ಸ್ಕಾರ್ಪಿಯೋ ಅಲ್ಲಿ ಎಮಾಕ್ ಇಂಜಿನ್. ನಿಮ್ಗೆ ಆಟೋಮೆಟಿಕಲ್ ರೇರ್ ಸಿಗೋದು ನಿಮ್ಗೆ. 2012 ಮಾಡಲ್. ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಡೀಸೆಲ್ ನಿಮ್ಗೆ 4 ವೀಲ್ ಡ್ರೈವ್ 4x4 ಬರುತ್ತೆ. ಓಕೆ, ನಿಮ್ಗೆ 4ಕ್ಕೆ 4 ಬ್ರಾಂಡ್ ನ್ಯೂ ಟೈರ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ, 3,50,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,85,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 370ಗೆ ಮಾಡ್ಕೊಡ್ತೀವಿ ಸರ್. ಫೈನಲ್ ಇರುತ್ತೆ. 3,70,000. ಹೌದು. ಇನ್ನೊಂದು ಪ್ರೈಸ್ ಆಗಲ್ವಾ? 12 ಮಾಡಲ್. ಇಲ್ಲ, ಎಮಾಕ್ ಇಂಜಿನ್ ಆಟೋಮೆಟಿಕ್ ಇದು. ಆಟೋಮೆಟಿಕ್. ಅದರಲ್ಲೂ ಡೀಸೆಲ್ 4x4. ಹೌದು. ಮಹೀಂದ್ರ ರೆಕ್ಸ್ಟಾನ್ ಸರ್. ರೆಕ್ಸ್ಟಾನ್ ಬಂದ್ಬಿಟ್ಟು 2014 ಮಾಡಲ್. ಸೆಕೆಂಡ್ ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ರೆಕ್ಸ್ಟಾನ್ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್. ಸನ್ರೂಫ್ ಬರುತ್ತೆ. 7 ಸೀಟರ್ ವೆಹಿಕಲ್. 4x4 ಬರುತ್ತೆ ಇದು. ಓಕೆ, ಗಾಡಿ ಬಂದ್ಬಿಟ್ಟು ನಿಮ್ಗೆ 7,50,000 ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಆಗುತ್ತೆ ಸರ್. ರೆಕ್ಸ್ಟಾನ್ ಅಲ್ವಾ ಸರ್? ಒಂದು ಪ್ರೈಸ್ 6.5 ಮಾಡ್ಕೊಡ್ತೀನಿ ಸರ್. 6.5 ಲಕ್ಷ. 1 ಲಕ್ಷ ಕಡಿಮೆ 6.5 ಮಾಡ್ಕೊಡ್ತೀನಿ. 1 ಲಕ್ಷ ಕಡಿಮೆನಾ? ಹೌದು. ಓಕೆ, ಎಷ್ಟು ನೋಡ್ತಾ ಇರ್ಬೋದು. i10 ಇದೆ ಸರ್. ಇದು ಬಂದ್ಬಿಟ್ಟು 2009 ಮಾಡಲ್. ಇದರಲ್ಲಿ ಕೂಡ ಫ್ರೆಶ್ FC ಇನ್ಶೂರೆನ್ಸ್ ಸಿಗುತ್ತೆ. ಓಕೆ, 1,95,000ಗೆ ಇದು ಕೂಡ ಕೊಡ್ತೀನಿ. ಇನ್ನೊಂದು ಪ್ರೈಸ್ ವೆಹಿಕಲ್. ಇನ್ನೊಂದು ಪ್ರೈಸ್ 1,80,000 ಸಿಂಗಲ್ ರೈಟು ಸರ್. ಎಷ್ಟು ಸರ್? 1,80,000ಗೆ ವಿತ್ ಟ್ರಾನ್ಸ್ಫರ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಯೋನೋ ಸರ್. 12 ಮಾಡಲ್ ಸಿಂಗಲ್ ಓನರ್ ಇಯೋನೋ. ಬರೀ 1.5 ಲಕ್ಷಕ್ಕೆ ಕೊಡ್ತೀನಿ ವಿತ್ NOC ಜೊತೆ. ಎಷ್ಟು ಸರ್? 1,50,000 ರಿಫಾಬ್ ಮಾಡಿ, ವಾಷಿಂಗ್ ಮಾಡಿ, ಪಾಲಿಶ್ ಮಾಡಿ ಕೊಡ್ತೀನಿ. ಹೌದಾ? 1.5 ಲಕ್ಷ. 1.5 ಲಕ್ಷ. 12 ಮಾಡಲ್ ಸಿಂಗಲ್ ಓನರ್. ಫ್ರೆಂಡ್ಸ್, ಇವಾಗ ಮೈನ್ ಆಟ ಇರೋದು ಪೋಲೋ ಅಂತ ಕೇಳ್ತಾ ಇರ್ತೀರಲ್ಲ. ಪೋಲೋಗಳು ಬಂದಿದೆ ನೋಡಿ. 3 ಪೋಲೋ ಇದೆ ಸರ್. 3 ಪೋಲೋ ಐತೆ. ಪ್ಲಸ್ ಪಾಯಿಂಟ್ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ತಂದಿದ್ದೀನಿ. 2011 ಮಾಡಲ್ ಸೆಕೆಂಡ್ ಓನರ್. 2.5 ಲಕ್ಷ ಹೇಳ್ತಾ ಇದೀನಿ. ಬರೀ 2,10,000 ಕೊಡಿ. ವಿತ್ NOC ಕೊಡ್ತೀನಿ. ನಂಬರ್ ಜೊತೆ ಬೇಕಾ 2,50,000ಗೆ ಕೊಡ್ತೀನಿ ವಿತ್ ರಿಜಿಸ್ಟ್ರೇಷನ್. ಇನ್ನ ಬಜೆಟ್ ಕಡಿಮೆ ಆಯ್ತಾ? ಬರೀ 1,95,000 ಕೊಡಿ ಸರ್. 10 ಮಾಡಲ್ ಪೋಲೋ ಕೊಡ್ತಾ ಇದೀನಿ. ಪೆಟ್ರೋಲ್ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸೋರೆ. ಎಷ್ಟು ಸರ್ ಪ್ರೈಸ್? 1,95,000ಗೆ ಪೋಲೋ ಕೊಡ್ತಾ ಇದೀನಿ. ಓಕೆ, ನೆಕ್ಸ್ಟ್ 11 ಮಾಡಲ್ ಬೇಕಾ? 11 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ 2,10,000ಗೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 2,10,000 ಫೈನಲ್ ಪ್ರೈಸ್. ಆಫರ್ ಅಲ್ಲಿ ಎಲ್ಲಾ ತರ ಗಾಡಿ ಐತೆ. 2,10,000, 1,95,000, 2,10,000. ಓಕೆ ಓಕೆ, ಇನ್ನೊಂದು ರೇಟ್ಗಳು ಹೇಳ್ತೀರಾ ಎಲ್ಲದಕ್ಕೂ? ಎಷ್ಟು ಹೇಳಿ ಸರ್? ನೀವು ಹೇಳ್ಬಿಡಿ ಸರ್. ಒಂದು 10,000 ಬಿಟ್ಬಿಡಿ ಸರ್. ಹೋಗ್ಲಿ ಸರ್. 2 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಓಕೆ, 1,90,ಗೆ ಮಾಡ್ಕೊಡ್ತೀನಿ ಸರ್. 10 ಮಾಡಲ್. ತಿರ್ಗಾ 11 ಮಾಡಲ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2 ಲಕ್ಷ, 1,90,000, 2 ಲಕ್ಷ. ಹೌದು. ಬ್ರೆಜಾ ಅಂತ ಬಂತು ಅಂದ್ರೆ ಎಷ್ಟು ಗಾಡಿ ಇದೆ ಸರ್ ಬ್ರೆಜಾದಲ್ಲಿ? ಸರ್ 5+ ವೆಹಿಕಲ್ ಐತೆ ಸರ್. ಓಕೆ ಓಕೆ, ಇದೆಷ್ಟನೇ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್. ರೆಡಿ NOC ಐತೆ. ಓಕೆ, ನಿಮ್ಗೆ ವಿತ್ NOCನೂ ಕೊಡ್ತೀನಿ, ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ. 16 ಮಾಡಲ್. LDA ಆಪ್ಷನಲ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕೋರೆ. ಟೈರ್ ಬ್ರಾಂಡ್ ನ್ಯೂ ಐತೆ. 4ಕ್ಕೆ 4 ಟೈರ್ ಬ್ರಾಂಡ್ ನ್ಯೂ ಐತೆ. ಓಕೆ, ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಇಲ್ಲ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ
5,75,000 ಹೇಳ್ತಾ ಇದೀವಿ ವಿತ್ NOC ರೆಡಿ NOC ಇರೋದು. Okay. 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ. ಏನ್ ಸರ್ 5,45,000 ಬ್ರಿಜಾ ಕೊಡ್ತಾ ಇದೀನಿ. ಸಿಂಗಲ್ ಓನರ್ 16 ಮಾಡಲ್. 16 ಮಾಡಲ್ಲ? ಇದೊಂದಲ್ಲ ಬನ್ನಿ ತೋರಿಸ್ತೀನಿ. ಇನ್ನ ಬ್ರಿಜಾ ಐತೆ ನಮ್ಮ ಹತ್ರ, ಲೈನ್ ಐತೆ ನೋಡಿ. ಓಕೆ ಓಕೆ. ಎಷ್ಟು ಪ್ರೈಸ್ ಇದೆ ಸರ್ ಟೋಟಲ್? 5 ಬ್ರಿಜಾ ಐತೆ ನಮ್ಮ ಹತ್ರ. 5 ಬ್ರಿಜಾ ಇದೆಯಾ? ಓಕೆ ಓಕೆ. ಇದೆಷ್ಟನೇ ಮಾಡಲ್? ನೆಕ್ಸ್ಟ್ ಬಂದ್ಬಿಟ್ಟು ಇದು ZDI, ಇದು LDA ಆಪ್ಷನಲ್. ZDI ಪ್ಲಸ್ ಬೇಕಾ? ZDI ಪ್ಲಸ್ ಕೂಡ ಐತೆ. ಓಕೆ. ಇದ್ರಲ್ಲಿ ನಿಮ್ಗೆ ಪ್ರೊಜೆಕ್ಟರ್, ಹೆಡ್ಲೈಟ್, ಅಲೋವಿಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಇದೆಷ್ಟು ಓಡಿದೆ ಸರ್ ಗಾಡಿ? ಇದು ಸರ್ ಇದು 80,000 ನೋಡೈತೆ. Okay. ಇದು ಕೂಡ 16 ಮಾಡಲ್, ಸಿಂಗಲ್ ಓನರ್, ರೆಡಿ NOC ಐತೆ, ಲೋನ್ ಆಗುತ್ತೆ ಇದಕ್ಕೂ ಕೂಡ. ವಿತ್ NOC ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,95,000, 6,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 5,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬೇಕು ಸರ್? 5,85,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ZDI ಪ್ಲಸ್ ಇದು 5,85,000 ವಿತ್ NOC ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರೈಸ್ ವೆಹಿಕಲ್ ಬೇಕಾ? 17 ಮಾಡಲ್ ಬೇಕಾ? LDA ಆಪ್ಷನಲ್ ಇದು. ಇದು ಕೂಡ 17 ಮಾಡಲ್, ಸಿಂಗಲ್ ಓನರ್. ಇದು ವಿತ್ NOC ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,50,000 ಮಾಡ್ಕೊಡ್ತೀನಿ. 5.5 ಲಕ್ಷ. 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಫೈನಲ್ ಪ್ರೈಸ್ ಇರುತ್ತೆ, ಯಾಕಂದ್ರೆ 17 ಮಾಡಲ್ ಮಾರ್ಕೆಟ್ ಅಲ್ಲಿ 7 ಲಕ್ಷ 7.5 ಲಕ್ಷ ಅಂತಾರೆ. ವಿತ್ NOC ಜೊತೆ 5.5 ಲಕ್ಷ ಮಾಡ್ಕೊಡ್ತೀನಿ. ನಂಬರ್ ಜೊತೆ 6.5 ಲಕ್ಷ ಮಾಡ್ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ 6 ಲಕ್ಷಕ್ಕೆ ಆಗುತ್ತಾ? 6.5 ಲಕ್ಷಕ್ಕೆ 6.5 ಲಕ್ಷಕ್ಕೆ. ಓಕೆ ಓಕೆ ಓಕೆ. ಆಮೇಲೆ 18 ಮಾಡಲ್ ಬೇಕಾ? 18 ಮಾಡಲ್ ಐತೆ, ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ವೆಹಿಕಲ್. ಓಕೆ. ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ZDI. ಇದು ಓಕೆ. ZDI ನಿಮ್ಗೆ ಅಲೋವಿಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 7,50,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ NOC ಜೊತೆ ನಿಮ್ಗೆ 6,55,000 ಕ್ಲೋಸ್ ಮಾಡ್ಕೊಡ್ತೀನಿ. NOC ಜೊತೆ ನಂಬರ್ ಜೊತೆ ಬೇಕಾ? 7,55,000 NOC ಜೊತೆ ಕೊಡ್ತೀನಿ. ಹೌದಾ? 7,55,000 ಸರ್ 5.5 ಲಕ್ಷದಿಂದ ಬ್ರೀಜಾ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡಿ, ನಿಮ್ಗೆ ಯಾವ್ದು ಬೇಕು 5 ಗಾಡಿನೂ ಸ್ಟಾರ್ಟ್ ಮಾಡಿ ನೋಡಿ. ನಿಮ್ಗೆ ಯಾವ್ದು ಬೇಕು, ಯಾವ್ದು ಇಷ್ಟ ಆಗುತ್ತೆ, ಏನ್ ಬಜೆಟ್ ಅಲ್ಲಿ ಬೇಕು ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಚಾರ್ಲೆಟ್ ಕ್ರೂಸ್ ಇದೆ ಸರ್. ಇದು ಬಂದ್ಬಿಟ್ಟು 10 ಮಾಡಲ್, ಸೆಕೆಂಡ್ ಓನರ್, LTZ ಇದು. ಚಾರ್ಲೆಟ್ ಕ್ರೂಸ್ 2 ಲೀಟರ್ ಇಂಜಿನ್ ಬರುತ್ತೆ, ಡೀಸೆಲ್ ರಾಕೆಟ್ ಅಂತಾರೆ ಇದಕ್ಕೆ. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ ಬಕೆಟ್ ಸೀಟ್ ಎಲ್ಲ ಬರುತ್ತೆ, ಅಲೋವಿಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. LTZ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಸನ್ ರೂಫ್ ವೆಹಿಕಲ್. ಪ್ರೈಸಿಂಗು ಸೇಮ್ ಪ್ರೈಸ್ ಸರ್. ಎಷ್ಟು ಸರ್? 2,25,000. ಇದು 2,25,000. 2,25,000. ಇದ್ರಲ್ಲಿ ವೈಟ್ ಐತೆ, ರೆಡ್ ಐತೆ, ನಿಮ್ಗೆ ಯಾವ್ದು ಬೇಕು ತಗೊಂಡೋಗಿ. ನೆಕ್ಸ್ಟ್ ಸಿಯಾಸ್ ಬಂದ್ಬಿಟ್ಟು 2016 ಮಾಡಲ್, ಸಿಂಗಲ್ ಓನರ್, ZDI ಆಪ್ಷನಲ್ ಇದು. ZDI ಪ್ಲಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೆಡಾನ್ ಅಲ್ಲಿ ಒಳ್ಳೆ 25+ ಮೈಲೇಜ್ ಬರೋ ಗಾಡಿ ಸಿಯಾಸ್ ನಿಮ್ಗೆ ಒನ್ ಆಫ್ ದ ಡಿಮ್ಯಾಂಡಿಂಗ್ ವೆಹಿಕಲ್ ಅನ್ಬೋದು. ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 5,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,85,000 ಮಾಡ್ಕೊಡ್ತೀನಿ. NOC ಜೊತೆ. NOC ರೆಡಿ ಐತೆ, ವೇಟ್ ಮಾಡಂಗಿಲ್ಲ. ನಾಳೆ ಬನ್ನಿ, ನಾಳಿದ್ ಬನ್ನಿ ಅಂತ ಏನಿಲ್ಲ. ಆನ್ ಸ್ಪಾಟ್ ರೆಡಿ ಐತೆ, ಇಮಿಡಿಯೇಟ್ಲಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಸರ್ ಪ್ರೈಸ್? 4,85,000 16 ಮಾಡಲ್ ZDI ಪ್ಲಸ್ ಸಿಯಾಸ್ ಕೊಡ್ತಾ ಇದೀನಿ. ಓಕೆ. ನೆಕ್ಸ್ಟ್ ಇನ್ನೊಂದು ಅಮೇಜ್ ಇದೆ ನೋಡಿ, ಸಕ್ಕತ್ತಾಗಿದೆ ಸರ್. ತುಂಬಾ ಚೆನ್ನಾಗೈತೆ, ಬ್ಯೂಟಿಫುಲ್ ಆಗೈತೆ ವೆಹಿಕಲ್. ಗಾಡಿ ನಿಮ್ಗೆ 2014 ಮಾಡಲ್, ಸಿಂಗಲ್ ಓನರ್, 74,000 ಓಡೈತೆ. 14 ಮಾಡಲ್ SX ವೇರಿಯಂಟ್, ಟಾಪ್ ಎಂಡ್ ಇದು. ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಐತೆ. ಎಲ್ಲೂ ಮೇಜರ್ ಡೆಂಟ್, ಸ್ಕ್ರಾಚಸ್ ಏನಿಲ್ಲ. ನಿಮ್ಗೆ ವಾಶ್ ಮಾಡಿ, ಪಾಲಿಶ್ ಮಾಡಿ ಇನ್ನೊಂದ್ಸತಿ ಕೊಡ್ತೀನಿ ಗಾಡಿ. ಪ್ರೈಸಿಂಗ್ ಬಂದ್ಬಿಟ್ಟು ಇದು 3,50,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,95,000 ವಿತ್ ರಿಜಿಸ್ಟ್ರಿ ವಿತ್ NOC ಕೊಡ್ತೀನಿ. ಎಷ್ಟು ಸರ್? ಎಷ್ಟನೇ ಮಾಡಲ್? 2014 ಮಾಡಲ್, ಸಿಂಗಲ್ ಓನರ್, 2,95,000 14 ಮಾಡಲ್ ಅಮೇಜ್ ಕೊಡ್ತಾ ಇದೀನಿ ಪೆಟ್ರೋಲ್ ಅಲ್ಲಿ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು Hyundai Santa Fe ಇದೆ. Santa Fe ಬಗ್ಗೆ ಹೇಳ್ಬೇಕು ಸರ್? ಸರ್ ಇದು ಬಂದ್ಬಿಟ್ಟು Hyundai Santa Fe. ಇದು ಬಂದ್ಬಿಟ್ಟು 2012 ಮಾಡಲ್, ಸೆಕೆಂಡ್ ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ, 4 ವೀಲ್ ಡ್ರೈವ್ ಬರುತ್ತೆ, 7 ಸೀಟರ್ ವೆಹಿಕಲ್. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 5,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಆಫರ್ ಪ್ರೈಸ್ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಎಷ್ಟು ಸರ್? ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, 7 ಸೀಟರ್ ವೆಹಿಕಲ್. Santa Fe 4,50,000 4x4 ವೆಹಿಕಲ್ ಸಿಗ್ತೈತೆ. ಅದರಲ್ಲೂ ಕರ್ನಾಟಕ ರಿಜಿಸ್ಟ್ರೇಷನ್. ಹೌದು. ಓಕೆ. ನೆಕ್ಸ್ಟ್ ಇನ್ನೊಂದು XUV500 ಬಂದ್ಬಿಟ್ಟು ಒನ್ ಆಫ್ ದ ಡಿಮ್ಯಾಂಡಿಂಗ್ ವೆಹಿಕಲ್, 7 ಸೀಟರ್ ಅಲ್ಲಿ. ಇದು ಬಂದ್ಬಿಟ್ಟು ಟಾಪ್ ಎಂಡ್ W8 ವೇರಿಯಂಟ್, 2015 ಮಾಡಲ್, ಸಿಂಗಲ್ ಓನರ್, 74,000 ರೆಕಾರ್ಡೆಡ್ ಓಡಿರೋದು ವಿತ್ ಹಿಸ್ಟ್ರಿ ಸಿಗುತ್ತೆ. ಪರ್ಪಲ್ ಕಲರ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗೈತೆ. ಬರೀ ಒಂದು ವಾಶ್ ಮಾಡಿಸ್ಬೇಕು, ಕೊಡ್ಬೇಕು, ಪಾಲಿಶ್ ಆಗಿ ನಿಂತಿರೋ ಗಾಡಿ ತುಂಬಾ ಚೆನ್ನಾಗೈತೆ. ಪ್ರೈಸ್ ಬಂದ್ಬಿಟ್ಟು ಇದು ನಿಮ್ಗೆ 7,50,000 ಕೋಟ್ ಮಾಡ್ತಾ ಇದೀವಿ. NOC ಜೊತೆ. ಫೈನಲ್ ಟು ಫೈನಲ್ 6,75,000 ಮಾಡ್ಕೊಡ್ತೀನಿ. ಸರ್ ಜಾಸ್ತಿ ಆಯ್ತು ಸರ್. ಇನ್ನೊಂದು ಪ್ರೈಸ್ ಒಂದು 6,500 ಮಾಡ್ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಫೈನಲ್ 6,500 ಮಾಡ್ಕೊಡ್ತೀನಿ. ಅದ್ರೊಳಗಡೆ ಆಗುತ್ತಾ? ಒಂದು 5,000 ಆ ಕಡೆ ಈ ಕಡೆ ಮಾಡ್ಕೊಡ್ತೀನಿ.
ಮಾಡ್ಕೊಡಿ ಸರ್, ಬೆಸ್ಟ್ ಪ್ರೈಸ್ ವೀಕ್ಷಕರು ಬರ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ. ಇನ್ನು ಹೋಂಡಾ ಸಿಟಿ ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ VMT ಗಾಡಿ ತುಂಬಾ ಚೆನ್ನಾಗೈತೆ. ಒರಿಜಿನಲ್ ಇರೋದು ವೆಹಿಕಲ್. ಓಕೆ, ನಿಮ್ಗೆ ಇದು ಕೂಡ 89,000 ಚೇಂಜ್ ಓಡೈತೆ ವೆಹಿಕಲ್. ಸಾರಿ 81,000 ಚೇಂಜ್ ಓಡೈತೆ. ಪೆಟ್ರೋಲ್ ಅಲ್ಲಿ ಸೆಕೆಂಡ್ ಓನರ್ VMT ಟಾಪ್ ಎಂಡ್ ವೆಹಿಕಲ್, ಅಲೋ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ 3,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,40,000 ಗೆ ಮಾಡ್ಕೊಡ್ತೀನಿ. 3,40,000 ಮಾಡ್ಕೊಡ್ತೀನಿ. 3,40,000. ಹೌದು. ಓಕೆ ಓಕೆ, ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಬೇಕು ಸರ್. 110,000 ಆ ಕಡೆ ಈ ಕಡೆ ಮಾಡ್ಕೊಡೋಣ.